ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಹೋರಾಟ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ನಡೆದುದರ ಫಲವಾಗಿ ಇಂದು ದೊರೆತಿದೆ. ಕಳೆದ ಆಗಸ್ಟ್ 1 ಸರ್ವೋಚ್ಚ ನ್ಯಾಯಾಲಯದ 7 ಜನ ನ್ಯಾಯಮೂರ್ತಿಗಳ ಸದಸ್ಯರ ಪೀಠವು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಪರವಾಗಿ ತೀರ್ಪು ನೀಡಿದ್ದು, ಆ ತೀರ್ಪನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಾಗತಿಸಿದ್ದಾರೆ. ಹರಿಯಾಣದಲ್ಲಿ ಅಲ್ಲಿನ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದಿದೆ. ಆಂಧ್ರ ಈಗ ಒಳ ಮೀಸಲಾತಿ ತರಲು ಮುಂದಾಗಿದೆ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು, ಇನ್ನೊಂದು ತಿಂಗಳು ಕಾದು ನೋಡಿ ಹೋರಾಟದ ಸ್ವರೂಪವನ್ನು ತೀವ್ರಗೊಳಿಸಲಾಗುವುದು. ವರುಣಾದಿಂದ ಪಾದಯಾತ್ರೆ ಹೊರಡುವ ದಿನಾಂಕ ಸಮಾಜದ ಮುಖಂಡರೆಲ್ಲರೂ ಸಮಾಲೋಚನೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಎಂಆರ್ಪಿಎಸ್ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಬಿ ನರಸಪ್ಪ ದೊಡ್ಡವರ ಜೊತೆಯಾಗಿ ನಾವು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದೀವಿ. ಬೀದರ್ನಿಂದ ಕೋಲಾರ, ಚಾಮರಾಜನಗರ ತನಕ ಹಂತ ಹಂತವಾಗಿ ಸಮಾಜವನ್ನು ಗಟ್ಟಿಗೊಳಿಸೋದ್ರ ಜೊತೆಯಾಗಿ ಒಳ ಮೀಸಲಾತಿ ವರ್ಗೀಕರಣ ಈ ರಾಜ್ಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 30 ವರ್ಷಗಳ ಸುದೀರ್ಘವಾದಂಥ ಒಂದು ಪ್ರಯಾಣದಲ್ಲಿ ಆಗಸ್ಟ್ 1ನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಮಾಡಿದ್ರು ಏನಂದರೆ ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಅವಶ್ಯಕತೆ ಇದೆ, ಅದನ್ನು ರಾಜ್ಯಗಳ ಸ್ಥಿತಿಗತಿಗೆ ಅನುಗುಣವಾಗಿ ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಹೇಳಿದ್ದೆಲ್ಲರಿಗೂ ಕೂಡ ಗೊತ್ತಿದೆ. ಇದನ್ನ ಮೊಟ್ಟ ಮೊದಲನೇದಾಗಿ ಹರಿಯಾಣ ರಾಜ್ಯದಲ್ಲಿ ಕೇವಲ 10 ದಿನಗಳ ಒಳಗಾಗಿ ಒಂದು ವರದಿಯನ್ನು ತರಿಸಿಕೊಂಡು ಅಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡುತ್ತಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಕರ್ನಾಟಕದಲ್ಲಿ ಮಾದಿಗ ದಂಡರ ಏಕೈಕ ಅಜೆಂಡಾ ಅಂದ್ರೆ ಒಂದೇ ಒಂದು ಅಜೆಂಡಾದ ಮೇಲೆ ಈ ರಾಜ್ಯದಲ್ಲಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗರ ನಾಯಕತ್ವದಲ್ಲಿ, ರಾಷ್ಟ್ರೀಯ ಅಧ್ಯಕ್ಷರು ಗೌರವಾನ್ವಿತ ಮಂದಕೃಷ್ಣ ಮಾದಿಗರ ನಾಯಕತ್ವದಲ್ಲಿ ಅನೇಕ ಹೋರಾಟಗಳನ್ನು ಈ ರಾಜ್ಯದಲ್ಲಿ ಮಾಡ್ಕೊಳ್ತಾ ಬಂದಿದ್ದೀವಿ. ಇದರ ಪ್ರತಿಫಲವಾಗಿ ಸುಮಾರು 4 ರಿಂದ 5 ಆಯೋಗಗಳನ್ನು ಸರ್ಕಾರ ರಚನೆ ಮಾಡಿ ಆ ಆಯೋಗಗಳಿಗೆ ಸರ್ಕಾರದ ಒಂದು ಹಣವನ್ನು ಖರ್ಚು ಮಾಡಿ ವರದಿಗಳನ್ನು ತರಿಸಿಕೊಂಡು ಇವತ್ತು ಆ ವರದಿಗಳು ಸರ್ಕಾರದ ಮುಂದಿದ್ರೂ ಕೂಡ ಮತ್ತೆ ನಾಗಮೋಹನ್ ದಾಸ್ ಅವರದ್ದು ಒಂದು ಹೊಸ ವರದಿಯನ್ನ, ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. 3 ತಿಂಗಳ ಗಡುವನ್ನು ತಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈಗಾಗಲೇ 1 ತಿಂಗಳ ಗಡುವು ಮುಕ್ತಾಯವಾಗಿದೆ. ಇನ್ನ 2 ತಿಂಗಳು ಮಾತ್ರ ಕಾಲಾವಕಾಶ ಇದೆ. ಆದರೆ ಮಾದಿಗ ದಂಡರದ ಒಂದು ಒತ್ತಾಯ ಇದೆ, ಏನಂದ್ರೆ ಒಂದೇ ಒಂದು ತಿಂಗಳ ಒಳಗಡೆ, ಯಾಕಂದ್ರೆ ಬೇರೆ ರಾಜ್ಯಗಳು ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೂಡ ಈಗ 1 ವಾರ 15 ದಿನದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿರ್ತೀವಿ ಅಂತೇಳಿ ಚಂದ್ರಬಾಬು ನಾಯ್ಡು ಆಶ್ವಾಸನೆ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಜಸ್ಟಿಸ್ ಜನಾರ್ದನ ಒಂದು ಆಯೋಗ ತಮಿಳುನಾಡಲ್ಲಿ ಚಾಲ್ತಿಯಲ್ಲಿ. ಆದರೆ ಕರ್ನಾಟಕದಲ್ಲಿ ಒಂದೇ ಅಂಶದ ಮೇಲೆ 30 ವರ್ಷಗಳ ಸುದೀರ್ಘವಾದಂಥ ಈ ಹೋರಾಟ ಮಾಡಿದ್ದೀವಿ. ಎಲ್ಲ ವರದಿಗಳು ಕೂಡ ಈ ರಾಜ್ಯದಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ, ಮೀಸಲಾತಿಯಲ್ಲಿ ವಂಚಿತರಾಗಿದ್ದಾರೆ, ಈ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ. ಅವರು
ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೂ ಕೂಡ ಮಾದಿಗರನ್ನ ದಿಗ್ತೋರಿಸುವುದಕ್ಕೋಸ್ಕರವಾಗಿ ಮಾದಿಗರಲ್ಲಿ ಅವ್ರಿಗೆ ಅನ್ಯಾಯ ಮಾಡುವ ಉದ್ದೇಶದಿಂದನೇ ಇವತ್ತು ನಮ್ಮನ್ನಾಳುವಂತಹ ಒಂದು ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈಗಾಗಲೇ ಗೌರವಾನ್ವಿತ ಮಂದಕೃಷ್ಣ ಮಾದಿಗಣ್ಣವರು ಒಂದು ಆದೇಶವನ್ನು ಮಾಡಿದ್ದಾರೆ. ಇನ್ನು 1 ತಿಂಗಳ ಒಳಗಡೆ ನೀವೇನಾದರೂ ವರದಿಯನ್ನ ತರಿಸ್ಕೊಂಡು ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡದೆ ಹೋದ ಪಕ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ವಕ್ಷೇತ್ರ ವರ್ಣದಿಂದ ವಿಧಾನಸೌಧವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂತೀವಿ ಅಂತ ಹೇಳಿ ಒಂದು ವಿಚಾರವನ್ನ ಹೇಳಿದ್ದಾರೆ. ಆ ಒಂದು ವಿಚಾರವಾಗಿ ಇವತ್ತು ನಾವು ರಾಜ್ಯಾಧ್ಯಕ್ಷರು ಪ್ರತಿ ಜಿಲ್ಲಾವಾರು ಇವತ್ತು ಒಂದು ಹೋರಾಟಕ್ಕೆ ಸಜ್ಜಾಗ್ತಾ ಬರ್ತಾ ಇದ್ದೀವಿ. ಮಾದಿಗ ದಂಡೋರ ಅಧ್ಯಕ್ಷ ನರಸಪ್ಪ ದಂಡೋರ ಮಾತನಾಡಿ, ಈಗ ದಲಿತ ಸಿಎಂ ಕೂಗು ರಾಜ್ಯದಲ್ಲಿ ಎದ್ದಿದ್ದು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಕೆಎಚ್ ಮುನಿಯಪ್ಪ ಅವರಿಗೆ ಸಿಎಂ ಮಾಡಬೇಕು ಎಂದು ಎಐಸಿಸಿ ಕೆಪಿಸಿಸಿ ಅಧ್ಯಕ್ಷರಿಗೂ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಆಗ್ರಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಬಂದಂಥ ಸಂದರ್ಭದಲ್ಲಿ ಹಿರಿಯರಾದಂತಹ ಕೆಎಚ್ ಮುನಿಯಪ್ಪ ಸಾಹೇಬರು 7 ಬಾರಿ ಸಂಸದರಾಗಿ 2 ಬಾರಿ ಮಂತ್ರಿಗಳಾಗಿ ಮತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ಯಾಬಿನೆಟ್ನಲ್ಲಿ ವಿಶೇಷವಾಗಿ ಆಹಾರ ಸಚಿವರಾಗಿ ಅವರು ಮುಂದುವರಿತಾ ಇದ್ದಾರೆ. ಹಾಗಾಗಿ ಕೆಎಚ್ ಮುನಿಯಪ್ಪ ಅವ್ರನ್ನ ದಲಿತ ಮುಖ್ಯಮಂತ್ರಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ. ಯಾಕಂತಂದರೆ ಅವರು ಹಿರಿಯರು, ಅವರು ಸುಮಾರು ಸುದೀರ್ಘ 35-40 ವರ್ಷಗಳ ಒಂದು ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮತ್ತು ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನಮಾನ ಪಡೆದಿರುವಂತಹ ಏಕೈಕ ವ್ಯಕ್ತಿ ಅದು ದಲಿತರು ಮಾದಿಗ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ ಕೆಎಚ್ ಮುನಿಯಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ MRPS ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಮಾನ್ಯ ಹೈಕಮಾಂಡ್ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ, ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಸ್ ರಾಮಕೃಷ್ಣ, ದುಳ್ಳಯ್ಯ, ರಂಜಿತ್ ಸೇರಿದಂತೆ ಇತರರಿದ್ದರು.